ಧನಸ್ಸು ರಾಶಿಯವರಿಗೆ ಸ್ವಾಗತ. ನಾವು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಧನಸ್ಸು ರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ, ಗ್ರಹಗತಿಗಳನ್ನು ಆಧರಿಸಿ. ಮೊದಲನೇದಾಗಿ ನಿಮಗೆ ಅಷ್ಟಮ ಭಾವದಲ್ಲಿ ರವಿ ಗ್ರಹ, ಬುಧ ಗ್ರಹ ಮತ್ತೆ ಉಚ್ಚವಾಗಿರುವಂತಹ ಗುರುಗ್ರಹದ ಸ್ಥಿತಿ ಇರುವಂಥದ್ದು. ಹೀಗೆ ಅನೇಕ ಗ್ರಹಗಳು ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಮುಖ್ಯವಾಗಿ ನೀವು ಈ ಒಂದು ಮಾಸದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ತುಂಬ ಜೋಪಾನವಾಗಿ ಇರಬೇಕಾಗುತ್ತೆ. ಕೆಲವೊಂದಷ್ಟು ಅನಾರೋಗ್ಯದ ಸಮಸ್ಯೆಗಳು ಕಾಡುವುದಕ್ಕೆ ಅವಕಾಶ ಉಂಟು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕಾಗಿ ಒಂದಷ್ಟು ಹಣದ ವ್ಯಯ ಅಂತ ಹೇಳುವಂಥದ್ದು ಕೂಡ ನಿಮಗೆ ಈ ಮಾಸದಲ್ಲಿ ಉಂಟಾಗುತ್ತೆ. ಉದ್ಯೋಗದ ವಿಚಾರದಲ್ಲಿ ವರ್ಗಾವಣೆಯನ್ನು ಬಯಸುತ್ತಿರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನೀವೇನಾದರೂ ವರ್ಗಾವಣೆಯನ್ನು ಬಯಸುತ್ತಿದ್ರೆ, ಅದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರೆ, ಅದೆಲ್ಲ ಈ ಮಾಸದಲ್ಲಿ ಆಗುವುದಕ್ಕೆ ಅತಿ ಹೆಚ್ಚು ಅವಕಾಶ ಉಂಟು. ಇನ್ನು ರಹಸ್ಯ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಅದು ಈ ಜ್ಯೋತಿಷ್ಯ ಇರಬಹುದು, ಇಂತಹ ರಹಸ್ಯ ವಿದ್ಯೆಗಳಲ್ಲಿ, ರಹಸ್ಯವಾದಂತಹ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ. ಇಂತಹ ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಈ ಮಾಸದಲ್ಲಿ ಸ್ಥಳ ಬದಲಾವಣೆ ಆಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಉಂಟು. ನೋಡಿ, ವರ್ಗಾವಣೆ ಇತ್ಯಾದಿ ಪರಿಸ್ಥಿತಿಗಳೆಲ್ಲ ಉಂಟಾಗುತ್ತೆ, ಅದನ್ನು ಈ ಹಿಂದೆನೇ ಹೇಳಿದ್ವಲ್ಲ. ಜೊತೆಗೆ ಸ್ಥಳ ಬದಲಾವಣೆ ಆಗುವುದಕ್ಕೆ ಅವಕಾಶ ಉಂಟು. ನೀವೆಲ್ಲಾದರೂ ಬಾಡಿಗೆ ಮನೆಯಲ್ಲಿ ಇದ್ದರೆ ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂಥದ್ದು ಇರಬಹುದು. ಈ ರೀತಿಯಾಗಿ ಒಟ್ಟಲ್ಲಿ ಒಂದು ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗುವಂಥದ್ದು ಇರಬಹುದು. ಈ ರೀತಿಯಾಗಿ ಒಂದು ಸ್ವಲ್ಪ ಮಟ್ಟಿಗೆ ಸ್ಥಳ ಬದಲಾವಣೆ ಆಗುವುದಕ್ಕೆ ಈ ಮಾಸದಲ್ಲಿ ತುಂಬ ಅವಕಾಶ ಅನ್ನುವಂಥದ್ದಿದೆ. ಇನ್ನು ನವಮ ಭಾವದಲ್ಲಿ ಕೇತು ಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಈ ಮಾಸದಲ್ಲಿ ನಿಮಗೆ ತೀವ್ರವಾಗಿ ವೈರಾಗ್ಯ ಅನ್ನುವಂಥದ್ದು ಉಂಟಾಗುತ್ತೆ. ಎಲ್ಲ ವಿಚಾರದಲ್ಲಿ ಯಾವುದಲ್ಲೂ ಹೆಚ್ಚಿಗೆ ಆಸಕ್ತಿ ಇಲ್ಲ, ಇದೆಲ್ಲ ಯಾಕಾಗಿ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ವೈರಾಗ್ಯದ ಸ್ವಭಾವ ಅಂತ ಹೇಳುವಂಥದ್ದು ನಿಮ್ಮಲ್ಲಿ ಉಂಟಾಗುತ್ತೆ. ಶುಕ್ರ ಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಲ್ಲಿ ನೀಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಒಂದೆರಡು ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಮುಖ್ಯವಾಗಿ ವಿರುದ್ಧ ಲಿಂಗಿಗಳ ಜೊತೆಗೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಅಂದರೆ ನೀವು ಪುರುಷರಾಗಿದ್ದಂತಹ ಸಂದರ್ಭದಲ್ಲಿ ಸ್ತ್ರೀಯರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ, ಅಥವಾ ನೀವು ಸ್ತ್ರೀಯರಾಗಿದ್ದಂತಹ ಸಂದರ್ಭದಲ್ಲಿ ಪುರುಷರೊಡನೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಅವರಿಂದ ಒಂದು ಸ್ವಲ್ಪ ವಂಚನೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಸ್ವಲ್ಪ ಅಪವಾದಗಳು ಇತ್ಯಾದಿಗಳು ಬರುವುದಕ್ಕೂ ಕೂಡ ಅವಕಾಶ ಉಂಟು. ಅದರಲ್ಲೂ ಕೂಡ ಮುಖ್ಯವಾಗಿ ಉದ್ಯೋಗದ ಸ್ಥಳದಲ್ಲಿ ಈ ಥರ ಆಗೋದಕ್ಕೆ ಹೆಚ್ಚಿಗೆ ಅವಕಾಶ ಉಂಟು. ಈ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಉದ್ಯೋಗದಲ್ಲಿ ನಿಮಗೆ ಇರುವಂತಹ ನಿಯಮಗಳನ್ನು ನೀವು ಚಾಚು ತಪ್ಪದೆ ಪಾಲಿಸಬೇಕಾಗತ್ತೆ. ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮಗೆ ಒಂದಷ್ಟು ನಿಯಮಗಳಿರ್ತಾವಲ್ವ, ಇಷ್ಟೊತ್ತಿಗೆ ಹೋಗಬೇಕು ಇತ್ಯಾದಿಯಾಗಿ, ಅದನ್ನೆಲ್ಲ ನೀವು ಈ ಮಾಸದಲ್ಲಿ ಚಾಚು ತಪ್ಪದೆ ಪಾಲಿಸಬೇಕಾಗುತ್ತೆ. ಇಲ್ಲದಿದ್ದರೆ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಆದಷ್ಟು ಮಟ್ಟಿಗೆ ಈ ಮಾಸದಲ್ಲಿ ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಆದಷ್ಟು ಮೌನವಾಗಿರುವಂಥದ್ದೇ ಒಳ್ಳೆಯದು. ಮಾತಿನಿಂದಲೇ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಮೌನವಾಗಿರಬೇಕಾಗುತ್ತೆ, ವಿಶೇಷವಾಗಿ ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ. ಇನ್ನು ತೃತೀಯ ಭಾವದಲ್ಲಿ ನಿಮಗೆ ರಾಹುಗ್ರಹದ ಸ್ಥಿತಿ ಇರುವಂಥದ್ದು. ಈ ಎಲ್ಲ ಗ್ರಹಗತಿಗಳನ್ನು ನೋಡಿದವಾಗ ಅಷ್ಟಮ ಭಾವದಲ್ಲಿ ಅವುಗಳ ಸ್ಥಿತಿಯು ಉತ್ತಮ ಅಲ್ಲ. ಇನ್ನು ದಶಮ ಭಾವದಲ್ಲಿ ಶುಕ್ರ ಗ್ರಹದ ಸ್ಥಿತಿ ಅದು ನೀಚವಾಗಿರುವಂಥದ್ದು, ಇದು ಯಾವುದು ಕೂಡ ಉತ್ತಮ ಅಲ್ಲ. ಆದರೆ ತೃತೀಯ ಭಾವದಲ್ಲಿ ರಾಹುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಅದೆಷ್ಟೇ ಕಷ್ಟಗಳು ಉಂಟಾದರೂ ಕೂಡ ನಿಮಗೆ ಅದನ್ನು ಎದುರಿಸುವಷ್ಟು ಧೈರ್ಯ ಉಂಟಾಗುತ್ತೆ. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗಾಗಿ ಅದೊಂದು ಉತ್ತಮವಾದ ಫಲ ತೃತೀಯ ಭಾವದಲ್ಲಿ ರಾಹುಗ್ರಹ ಸ್ಥಿತವಾಗಿರೋದ್ರಿಂದಾಗಿ. ಇನ್ನು ಚತುರ್ಥ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ವಾಹನಗಳ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಅತ್ಯಂತ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಸಪ್ತಮ ಭಾವದಲ್ಲಿ ಕುಜಗ್ರಹದ ಸ್ಥಿತಿ. ಸಪ್ತಮ ಭಾವ ಅಂದರೆ ವಿವಾಹ, ಮದನಾಲೋಕ, ಭಾವ್ಯಾಭರ್ತ ಸಮಾಗಮ ಇತ್ಯಾದಿ. ಹಾಗಾಗಿ ವೈವಾಹಿಕ ವಿಚಾರಗಳಿಗೆ ಇದು ಅಷ್ಟೊಂದು ಉತ್ತಮ ಅಲ್ಲ. ಸಂಸಾರದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ನೀವೇ ಆದಷ್ಟು ಸಹಿಸಿಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಗ್ರಹಸ್ಥಿತಿಗಳು ಈ ಥರ ಇರೋದ್ರಿಂದಾಗಿ ನೀವೇ ಈ ಮಾಸದಲ್ಲಿ ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗುತ್ತೆ.
ಕೂಗಾಡುವಂಥದ್ದು ಇಂಥದ್ದೆಲ್ಲ ಮಾಡಬಾರ್ದು. ಎರಡು ಕಡೆನೂ ಮೌನವಾಗೇ ಇರಬೇಕು ಅಂತ. ಮನೆಯಲ್ಲೂ ಅಷ್ಟೇ, ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲೂ ಅಷ್ಟೇ ಆದಷ್ಟು ನೀವೇ ಮೌನವಾಗಿರುವಂಥದ್ದು ಒಳ್ಳೆಯದು. ಇದೊಂದು ಮಾಸದಲ್ಲಿ ಆದಷ್ಟು ನೀವು ಈ ಮಾಸದಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.